ಜೋರಾಗಿ ಮನೋಜ್ ಎಷ್ಟು ವರ್ಷದಿಂದ ಪರಿಚಯ ಹೇಳ ಮನೋಜ್ ತುಂಬಾ ವರ್ಷದಿಂದ ಪರಿಚಯ ನಮ್ಗೆಲ್ಲ, ತುಂಬಾ ಆತ್ಮೀಯ ಸ್ನೇಹಿತ. ಅವ್ನ ಮದ್ವೆಗೆ ಬಂದು ತುಂಬಾ ಖುಷಿ ಆಯ್ತು. ಸೊ ಅವ್ನ ದೇವರು ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತಾ ಇದ್ದೀರಿ ನಮ್ಮ ಫ್ರೆಂಡ್ಸ್ ಇಂದ. ಸೊ ನಮ್ಮ ಅಪ್ಪನ ಕಳ್ಕೊಂಡು 11 ವರ್ಷ ಆಯಿತು. ಮನೋಜ್ ನನಗೆ ಸಿಕ್ಕಿ 8 ವರ್ಷ ಆಯಿತು. ನಮ್ಮ ಅಪ್ಪನ ಕಳ್ಕೊಂಡಿದ್ದ ನೋವನ್ನ ಅವನು ನನಗೆ ತುಂಬಿಕೊಟ್ಟಿದ್ದಾನೆ. ನಮ್ಮ ಅಪ್ಪ ಎಷ್ಟು ಪ್ರೀತಿ ಕೊಟ್ಟಿದ್ದಾರೋ ಅಷ್ಟೇ ಪ್ರೀತಿ ಅವನು ಕೊಟ್ಟು ನನ್ನ ನೋಡ್ಕೋತಾ ಇದ್ದಾನೆ. ಸೊ ನಾನು ನಾಳೆ ಅವ್ರ ಮನೆಗೆ ಹೋದ್ಮೇಲೆ ಅಷ್ಟೇ ಪ್ರೀತಿನ ಅವ್ರಿಗೆ, ಅವ್ರ ಫ್ಯಾಮಿಲಿಯವ್ರಿಗೆ ಕೊಟ್ಟು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೀನಿ. ನನಗಿಂತ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಕಾಲೇಜ್ ಡೇಸಿಂದ. ಆಲ್ಮೋಸ್ಟ್ 7 years ಲವ್. ಆಫ್ಟರ್ 7 years ನಾವು ವಿ ಆರ್ ಗೆಟಿಂಗ್ ಮ್ಯಾರಿಡ್. ತುಂಬ ಖುಷಿನೂ ಇದೆ, ಹಾಗೆ ಒಂದು ಸ್ವಲ್ಪ ಭಯನೂ ಇದೆ. ಸೊ ನೋಡೋಣ, ಲೈಫಲ್ಲಿ ತುಂಬ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ದೀವಿ, ಖುಷಿಯಾಗಿರ್ತೀವಿ, ನೋಡೋಣ. ಕೇಳ್ತೀನಿ ಆಂಟಿ, ಕೇಳ್ತೀನಿ. ಭಯ ಯಾಕೆ ಆಂಟಿ ಕೇಳಿದ್ದಾರೆ? ಕೇಳಿ ಆಂಟಿ. ಖುಷಿಯಾಗಿರ್ತೀರಿ, ಭಯ ಯಾಕೆ? ಭಯ ಯಾಕೆ ಅಂದರೆ ಇಷ್ಟು ದಿನ ನಮ್ಮ ಅಮ್ಮನ ಮಾತ್ರ ತುಂಬ ಲವ್ ಮಾಡ್ತಾ ಇದ್ದೆ. ಇವಾಗ ನಮ್ಮ ಅಮ್ಮನ ಪ್ಲೇಸ್ ಅಂತ ಹೇಳಕ್ ಹೋಗಲ್ಲ, ನಮ್ಮ ಅಮ್ಮನ ಜೊತೆಲಿ ನನ್ನ ಹುಡುಗಿ ಬಂದಿದ್ದಾಳೆ. ಸೊ ಅವ್ರಿಬ್ಬರನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗೋದಕ್ಕೆ ಒಂದು ಸ್ವಲ್ಪ ಭಯ ಇದೆ. ಅದನ್ನೇ ತಾನೇ ಗಂಡು ಮಕ್ಕಳು ಅನ್ನೋದು, ಅದಕ್ಕೆ ತಾನೇ. ಸೊ ಅದರಿಂದಾನೆ ಸೊ ಇಬ್ಬರನ್ನು ಒಂದೇ ತಕ್ಕಡಿನಲ್ಲಿ ಲೈಫ್ ಲಾಂಗ್ ಖುಷಿಯಾಗಿ ಇಟ್ಕೊಂಡಿರೋ ನಾನು ಟ್ರೈ ಮಾಡ್ತೀನಿ, ಹಾಗೆ ನೋಡ್ಕೊತೀನಿ. ಸೀತಾ ಕಲ್ಯಾಣ ವೈಭೋಗಮೇ ರಾಮ ಕಲ್ಯಾಣ ವೈಭೋಗಮೇ. ಮನೋಜ್, ನಿನ್ ಬಗ್ಗೆ ಎಲ್ಲಾರು ಏನೇನು ಹೇಳ್ಬೇಕು ಅಂತ ಗೊಲ್ನ ಇಷ್ಟೆಲ್ಲ ಕೇಳಿದ್ರು ಯಾವುದೇ ಒಂದು ಪಾಸಿಟಿವ್ ವಿಚಾರ ಕೂಡ ಸಿಕ್ಕಿಲ್ಲ. ದಯವಿಟ್ಟು ಕ್ಷಮಿಸ್ಬಿಡು, ಬೇಜಾರು ಮಾಡ್ಕೊಂಬೇಡ. ಇದೆಲ್ಲ ಪಾಸಿಟಿವ್ ಆಗಿ ತಗೋ. ಆದ್ರೂ ಯು ಆರ್ ಗ್ರೇಟ್ ಮನೋಜ್. 1 2 3